ಸ್ವಾಮಿ ದೇವ್ರೇ ಮಾನಭಾವ ಕಾಪಾಡಪ್ಪ ತಂದೆ ದೇವ್ರೇ ನೀನೇ ಕಾಯ್ಬೇಕಪ್ಪ ದೇವ್ರೇ ಮಾನಭಾವನೆ ಆಂಜನೇಯ ವಿಘ್ನೇಶ್ವರ ಶಿವಪ್ಪ ದೇವ್ರೇ ಮಾನಭಾವ ಕಾಪಾಡಪ್ಪ ಕಾಪಾಡಪ್ಪ 3 ಸುತ್ತು ಪ್ರದಕ್ಷಿಣೆ ಹಾಕ್ದೆ ಒಂದು ಸ್ವಲ್ಪ ಹೊತ್ತು ಕುತ್ಕೋಬೇಕು. ಶೂ ಬೇರೆ ಹಾಕ್ಕೊಂಡಿದ್ದೀನಿ, ಬಿಚ್ಚಿ ಅಲ್ಲಿ ಹೋಗೋಕ್ಕಾಗಲ್ಲ, ಇಲ್ಲೇ ಕುತ್ಕೊಂತೀನಿ. ದೇವ್ರೇ ದೇವ್ರೇ ಕಾಪಾಡಪ್ಪ, ಎಲ್ಲಾದ್ರಾಗೂ ನನಗೆ ಒಳ್ಳೇದು ಮಾಡಪ್ಪ. ಇವತ್ತಿನ ದಿನ ಎಲ್ಲ ಒಳ್ಳೇದಾಗಂಗೆ ಮಾಡಪ್ಪ. ಎಲ್ಲೋದ್ರೂ ನನಗೆ ಜಾಸ್ತಿ ದುಡ್ಡು ಬರೋಂಗೆ ಮಾಡಪ್ಪ. ಇವತ್ತೆಲ್ಲ ಚೆನ್ನಾಗಿ ನನಗೆ ಎಲ್ಲೋದ್ರೂ ಇನ್ಕಮ್ ಸಿಗಂಗೆ ಮಾಡಪ್ಪ. ದೇವ್ರೇ ಮಾಡೋದೆಲ್ಲ ಅನಾಚಾರ, ಊರಾಗೆಲ್ಲ ಮೋಸ ಮಾಡ್ತಾನೆ. ದೇವ್ರಿಗೆ ಕೈ ಮುಗಿಯಕ್ಕೆ ಬಂದವನಿ. ಮಾಡಿರೋದೆಲ್ಲ ಮಾಡಿ ಊರಾಗ್ಲ ಜನಗಳ ತಗೆಲ್ಲ ದುಡ್ಡು ಕಿತ್ಕೊಂಡು ತಿಂದು ಇವಾಗ ಕೈ ಮುಗಿಯಕ್ಕೆ ಬಂದನು ದೇವ್ರಿಗೆ. ಫಸ್ಟ್ ಹೋಗಿ ನನ್ನ ದುಡ್ಡು ಕೇಳ್ಬೇಕು ಇವನ್ನ. ನನ್ನ ದುಡ್ಡು ಬೀಸಾಕಲ್ಲ ಅಂತ ಹೇಳಿ. ಕೃಷ್ಣಣ್ಣಯ್ಯ ಕೃಷ್ಣಣ್ಣಯ್ಯ. ಓ ಏನಪ್ಪ ಶ್ರೀನಿವಾಸ, ಏನು ದೇವ್ರಿಗೆ ಕೈ ಮುಗಿಯಕ್ಕೆ ಬಂದ? ಇಲ್ಲ ಕಣಣ್ಣ, ನಾನು ದೇವ್ರಿಗೆ ಕೈ ಮುಗಿಯಕ್ಕೆ ಬಂದಿಲ್ಲ. ನಾವು ಒಳ್ಳೆ ಮನಸ್ಸಿಂದನ ಅಲ್ಲೇ ದೇವ್ರಿಗೆ ಕೈ ಮುಗಿತೀವಿ. ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ ಅಮ್ಮಂಗೆ ನಮ್ಮ ಮನಸ್ಸಿನಾಗೆಲ್ಲ ನಾವು ಒಬ್ರಿಗೆ ಕೇಳಿ ಬಯಸಿ ಒಬ್ರಿಗೆಲ್ಲ ಮೋಸ ಮಾಡಿ ಒಬ್ರ ದುಡ್ಡು ಕಿತ್ಕೊಂಡು ತಿಂದು ದೇವ್ರಿಗೆ ಕೈ ಮುಗಿಯಕ್ಕೆ ಬರಲ್ಲ, ಊರಾಗೆಲ್ಲ ಮೋಸ ಮಾಡಿ. ಇದ್ಯಾಕಲ್ಲ ಹಿಂಗೆ ಮಾತಾಡ್ತೀಯ? ಸುಮ್ಮನಿರು, ನಾನು ಕೈ ಮುಗಿಯಕ್ಕೆ ಬಂದಿದ್ನಿ. ದೇವ್ರ ತಾಗ ಏನೋ ಬೇಡಿಕೆ ಅಂಬ್ತಾ ಇದ್ದೀನಿ, ಬಂದು ಡಿಸ್ಟರ್ಬ್ ಮಾಡಿಬಿಟ್ಟಲ್ಲ ನೀನು. ಎದ್ದಳೋ ಇಲ್ಲಿ ಫಸ್ಟು, ನಾನು ದುಡ್ಡು ಕೊಟ್ಟ ಸಿಕ್ಕೋಗು ನೀನು. ಇಲ್ಲ ಬಾರ, ಈ ಕಡೆಗೆ ಬರ ಮಾತಾಡೋಣ, ಆ ಕಡೆಗೆ ನಡಿಲಿ ಮಾತಾಡೋಣ. ಇಲ್ಲಿ ದೇವಸ್ಥಾನದ ಮುಂದೆ ಮಾತಾಡಬಾರ್ದು ಅದೆಲ್ಲನ. ದೇವಸ್ಥಾನದ ಮುಂದೆ ಮಾತಾಡಬೇಕು, ಅಷ್ಟು ನಯ ಭಯ ಇಲ್ದಾನು ದೇವಸ್ಥಾನದ ಮುಂದೆ ಮಾತಾಡಬೇಕು ನೀನು. ಹೇಳು, ಈ ದೇವಸ್ಥಾನದ ಮುಂದೆನೇ ಹೇಳು. ಅಲ್ಲ ಸಿಗುತ್ತೋ ಇಲ್ವೋ ಅದಾದರೂ ಹೇಳು. ಇಲ್ಲ ನಾನು ನಿನಗೆ ಮೋಸ ಮಾಡಿದ್ದೀನಿ, ಕೊಡೋದಕ್ಕೆ ಆಗೋದಿಲ್ಲ ದುಡ್ಡು ಅಂತ ಹೇಳ್ಬಿಡು. ಒಂದೆರಡು ದಿನ ಸುಧಾರಿಸಲ್ಲ ಅಂತ ಹೇಳಿಲ್ವೇನಲ್ಲ ಸೀನಾ ನಿನಗೆ? ಒಂದೆರಡು ದಿನ ಸುಧಾರಿಸು ಹೇಳಿದ್ದೀನಿ. ನೀನು ಆ ಥರ ಮಾಡ್ತೀಯಲ್ಲ ಹುಡ್ಗ, ಎಷ್ಟು ಹೇಳಿದ್ರು. ನಡಿಲ್ಲ ಅತ್ಲಾಗ ಒಂದು ನಡಿಗ, ಈಗ ನಾನು ಸೂ ಹಾಕಿ ಹೇಳಿದ್ದೀನಿ ನಿಂತ್ಕೊಬಾರ್ದು. ನಡಿ ಅತ್ಲಾಗ ನಿಂತ್ಕಮ್ಮ, ಇಲ್ಲೇ ನಿಂತ್ಕೊಂಡು ಮಾತಾಡು. ಯಾಕೆ ನೋಡು, ಇಲ್ಲಿ ಮಾತಾಡಕ್ಕೆ ನೀನು ಭಯ. ಯಾಕಂದ್ರೆ ನಾನು ಮೋಸ ಮಾಡಿದ್ದೀನಿ, ಇಲ್ಲಿ ದೇವ್ರ ಗುಡಿ ಮುಂದೆ ನಿಂತ್ಕೊಂಡು ಮಾತಾಡಬಾರ್ದು ಅಂತ ಹೇಳಿ ನಿನಗೆ ಭಯ ಆಗ್ತೈತಿ. ನಡಿ ಇಲ್ಲೇ ಮಾತಾಡು, ಅಲ್ಲಿ ಅತ್ಲಾಗ ಯಾಕೆ ಹೋಗ್ತೀಯ? ಅಷ್ಟು ಮೋಸ ಮಾಡ್ದಿಲ್ದವನು ದೇವ್ರ ಗುಡಿ ಮುಂದೆ ನಿಂತ್ಕೊಂಡು ಯಾಕೆ ಮಾತಾಡೋಕೆ ಭಯ ಪಡ್ತೀಯ? ಮಾತಾಡು. ನಡಿಯಲ್ಲ ಆ ಕಡೆಗೆ ನಿನ್ಕೊಂಬಂದು ನಡಿಯಲ್ಲ ಸುಮ್ಮನೆ. ಇಲ್ಲ ಇಲ್ಲೇ ಮಾತಾಡು ನೀನು. ಇವಾಗ ನಾನು ದುಡ್ಡು ಕೊಡ್ತೀಯ ಇಲ್ವಾ ಅಷ್ಟಾದರೂ ಹೇಳು. ಇವಾಗ ನೀನು ನನ್ನ ದುಡ್ಡು ಯಾವಾಗ ಕೊಡ್ತೀಯ ಅಂತ ಹೇಳಪ್ಪ. ನೀನು ಸುಮ್ಮನೆ ನನಗೆ ತಕ್ರಲ್ಲಿ ಮಾಡಬೇಡ, ನನಗೆ ಸುಮ್ಮನೆ ಟೆನ್ಷನ್ ಕೊಡಬೇಡ. ನಮಗೆ ಹಣ 1000 ಕೆಲಸಗಳು ಇರ್ತವೆ, ನಿಂದೆ ತಲೆ ಕೆಡಿಸ್ಕೊಂಬಕ್ಕಾಗಲ್ಲ. ಫಸ್ಟ್ ನೀನು ದುಡ್ಡು ಕೊಡೋದು ಕಲಿ. ಅಲ್ಲ ಏನು ಎದುರಿಸ್ತಾ ಇದೆಯೇನಲ್ಲ ನೀನು? ಎಲ್ಲೋದ್ರೂ ಯಾವಾಗ ನೋಡಿದ್ರು ಎದುರಿಸ್ತಾ ಇರ್ತೀಯ. ಹೇಳಿಲ್ವೇನೋ ನಾನು ಇಸ್ಕೊಂಡಿಲ್ಲ ಕಣಪ್ಪ, ಅದು ಬೇರೆಯವ್ರಿಗೆ ಕೊಡಿಸಿರೋದು ದುಡ್ಡು ಅಂತ ನಾನು ಹೇಳಿಲ್ವೇ? ನಾನು ಇಸ್ಕೊಂಡಿದ್ದೆ ನಿಂತಾಗೆ, ಬೇರೆಯವ್ರಿಗೆ ತಾನೇ ಕೊಡಿಸಿದ್ದು. ಇವನು ಯಾವನಲ್ಲ ಇವನು? ಅಲ್ಲ ನನ್ನ ಒಳ್ಳೆ ಚೆನ್ನಾಗೆ ಇವನು ಹಿಂಸೆ ಮಾಡ್ತಾನಲ್ಲ. ನೀನು ದುಡ್ಡು ಕೊಡಬೇಕು ಅಂತ ಹೇಳಿ ಹೇಳೋಡು. ನಾನೇನು ಕೊಡಲಿಲ್ಲ ಅಂದರೆ ಸುಮ್ಮನೆ ಬಿಡೋಣ ಅಂತಾನಲ್ಲ. ನೀನು ಯಾವತ್ತು ಹೇಳಿ ಕೊಡಿಸಿದ್ದು, ಕೊಡು ನಾನು ಜವಾಬ್ದಾರಿ ಅಂತ ಹೇಳಿ ನೀನು ಕೊಡಿಸಿದ್ಯಾ. ಫಸ್ಟು ನನ್ನ ದುಡ್ಡು ಬಿಸಾಕತ್ ಕಲಿ, ಸುಮ್ಮನೆ ಮಾತಾಡಬೇಡ ನೀನು. ಅಲ್ಲೇ ನೀನು ಏನು ಮಾಡ್ತೀಯ ನನ್ನೇನಾ? ಒಯ್ತೇನಾ? ಒಯ್ಯಲ್ಲ, ನೀನು ಎದುರ್ಸಕ್ಕೆ ಬರ್ತಾ ಇದೆಯೇನಲ್ಲ ನೀನು. ಸುಮ್ಮನೆ ಹೋಗತ್ ಕಲಿ ಅಂತಂದರೆ ಎದುರ್ಸಕ್ಕೆ ಬಂದಿದ್ದ ನೀವು ಇಲ್ಲಿ. ಹೋಯ್ತೀನ ಇಲ್ಲ ನೋಡ್ತಿರು. ಗ್ರಾಚಾರ ಬಿಡ್ತೀನಿ, ಮೊದಲು ನಾನು ದುಡ್ಡು ಬಿಸಾಕ್ ಹೋಗಿ ನಾನು ಬಿಡ ಅಂತಾನಲ್ಲ. ಲೇಸಿನ ಸುಮ್ಮನೀರು ನೋಡು, ನನ್ನ ಇಟ್ಕೊಂಡು ಹೋಯ್ತಾ ಇದೆಯಾ ನೀನು? ಮತ್ತು ನೀನು ಹೇಳಿದ್ಕೆ ಅವತ್ತು ದುಡ್ಡು ಕೊಟ್ಟಿದ್ದು ಅವನಿಗಂತ ಹೇಳಿ ಕೊಡಿಸ್ಬಿಟ್ಟು ಇವತ್ತು ನೀನೇ ಇಸ್ಕೊಂಡಿದ್ಯಾ ಅಂತ ಗೊತ್ತು. ಸುಮ್ಮನೆ ಅವನು ಕೇಳ್ಕೆ ಅಂತ ಹೇಳ್ತಾ ಇದೆಯಾ. ನೀನು ಜವಾಬ್ದಾರಿ ಆಗಿದ್ದಕ್ಕೆ ನಾನು ಅವತ್ತು ಕೊಟ್ಟಿದ್ದು, ನೀನೇ ತಗೊಂಡಿರೋದ ದುಡ್ಡು. ಸುಮ್ಮನೆ ಮಾತಾಡಬೇಡ, ಸುಮ್ಮನೆ ಕೊಡೋದು ಕಲಿ ಅಷ್ಟೇ ನನಗೆ. ನೋಡಿ ಕೊಡಲಿಲ್ಲ ಅಂದ್ರೆ ನಾನು ಹಿಂಗೆ ಇಟ್ಕೊಂಡು ಬಾರಿಸೋದು. ಏನು ಮಾಡ್ತೀಯ ಅಂತ ಕೇಳ್ತೀಯಾ? ಅದಕ್ಕೆ ಮತ್ತೆ ಹಿಂಗೆ ಇಟ್ಕೊಂಡು ಬಾರಿಸ್ತೀನಿ. ಅಲ್ಲೇ ನಾನು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನೋಡು. ಕೊಡೋಂಗೆ ನಡಿ, ನಾನು ಕೊಡ್ತೀನಿ. ನಡಿ ಕೊಡೋಗು. ಏನಂತ ಕೊಡ್ತೀಯ ನೀನು? ನನಗೇನು ಕೊಟ್ಟಿಲ್ಲ ನೀನು. ನಡಿ. ನೀನು ಯಾಕೆ ನನ್ನ ಹಿಂಗೆ ಒಯ್ದ್ರೆ ನಾನು ಹೆಂಗೆ ಕೇಳ ಅಂತಾನಲ್ಲ. ಅಲ್ಲ ಯಾಕಲ್ಲ ಶ್ರೀನಿವಾಸ, ಯಾಕೆ ಕೃಷ್ಣಪ್ಪನ ಇಟ್ಕೊಂಡು ಹಂಗೆ ಹೋಯ್ತಾ ಇದೆಯಾ? ಅಣ್ಣ ದುಡ್ಡು ನಂತಾಗೆ 1,30,000ನ ಕೊಡಿಸಿತ್ತು ಯಾರ್ಗಾನ. ಇವಾಗ ಕೇಳಿದ್ರೆ ಹೆಂಗೆ ಮಾತಾಡುತ್ತೆ ನೋಡು ನಿಂಗಣ್ಣಯ್ಯ. ನಾನು ಬೇರೆಯವ್ರಿಗೆ ಕೊಡಿಸಿದ್ದು ಈಗಳಪ್ಪ, ನಾನು ಜವಾಬ್ದಾರಿ ಇಲ್ಲ ಅಂತ ಹೇಳಿ ನಾನು ಅವತ್ತೇ ಹೇಳಿದ್ದೀನಿ. ಇವತ್ತು ನಾನು ದುಡ್ಡು ಕೊಡು ಅಂತ ಹೇಳಿ ಬಂದು ಇಟ್ಕೊಂಡು ಹೋಯ್ತಿದ್ರೆ ನೋಡಿ ಇವ್ನು ಯಾಕೆ ಜೋರು ಮಾಡ್ತಾನೆ. ಅಲ್ಲ ಗೊತ್ತಾಗಲ್ವೇನಲ್ಲ ಸೀನಾ? ಅಲ್ಲ ಬ್ಯಾರೇರಿಗೆ ಕೊಟ್ಟು ನೀನು ಇವನು ಕೇಳಿದ್ರೆ ಅದು ಹೆಂಗಲ್ಲ ಸರಿ ಹೋಗುತ್ತೆ? ಸುಮ್ಮನಿರಿ ಅಣ್ಣ, ನಿನಗೆ ಗೊತ್ತಿಲ್ಲ. ನಿಂಗಣ್ಣಯ್ಯ ನಿನಗೆ ನನಗೆ ಗೊತ್ತಿದ್ರೆ ನೀನು ಹಿಂಗೆ ಮಾತಾಡ್ತಿರ್ಲಿಲ್ಲ. ನೀನು ಬರೇ ಅಂತಿಂತರ ಕಡೆಗೆ ನ್ಯಾಯ ಹೇಳೋದೆ ನೀವೆಲ್ಲ. ನಮ್ಮ ಊರಾಗ್ಲಾರೆಲ್ಲನ ಎಂತಾರಂಬೋದು ಗೊತ್ತು. ಬರೀ ನೀರು ಒಯ್ಕೊಂಡು ಇರೋರಿಗೆ ಬಗ್ಗ ಅಂತಾರು. ನೀವು ನ್ಯಾಯ ಇರೋ ಕಡೆಗೆ ನ್ಯಾಯ ಹೇಳಲ್ಲ. ಅನ್ಯಾಯದ ಕಡೆಗೆ ನ್ಯಾಯ ಹೇಳ್ತೀರ ನೀವೆಲ್ಲನ. ಸುಮ್ಮನಿರಿ, ನೀವೇನು ಮಾತಾಡಕ್ಕೆ ಬರಬೇಡ್ರಿ. ಅಕ್ಕಿಟ್ಟಪ್ಪ ಅಜಯ್ಯಮ್ಮ ಅವರೆಲ್ಲ ಅವರೇನಿ. ಅಯ್ಯೋ ಶ್ರೀನಿವಾಸ, ಯಾಕೆ ಹೊಡಿತಾ ಇದೆಯಾ ಕೃಷ್ಣಪ್ಪನ? ಅಲ್ಲ ನೋಡಲ್ಲ ಇವನೇ ಶ್ರೀಪತಿ ದುಡ್ಡು ಕೇಳಿದ್ರೆ ಹೆಂಗೆ ಮಾತಾಡ್ತಾನೆ ಕೃಷ್ಣಪ್ಪ. ಅಯ್ಯೋ ದೇವ್ರು, ಹೊಡಿಬೇಡ, ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡು. ಶ್ರೀಪತಿ ನಿನಗೆ ಗೊತ್ತಾಗಲ್ಲ. ಅಲ್ಲ ಅವ್ನು ಬ್ಯಾರೇರಿಗೆ ಕೊಟ್ಟು ಇವ್ನು ಕೃಷ್ಣಪ್ಪನ ಕೇಳಿರೋದು ಹೆಂಗಲ್ಲ ಸರಿ ಹೋಗುತ್ತೆ? ಅಣ್ಣ ಈ ಅಪ್ಪ ಇಸ್ಕೊಂಡಿರೋದು ಕೆಲಸ ಕೊಡಿಸ್ತೀನಿ ಅಂತ ಇಸ್ಕೊಂಡು ಇವಾಗ ಬ್ಯಾರೇರಿಗೆ ಕೊಟ್ಟಿರೋದು ಅಂತ ಹೇಳಿದ್ರೆ ಯಾರು ಕೇಳ್ತಾರಣ್ಣ? ಯಾರೂ ಕೇಳಲ್ಲ.
ಪಾಪ ಅವನು ಎಷ್ಟು ಕಷ್ಟ ಬಿದ್ದಿದ್ದಾನೆ, ಕಷ್ಟಪಟ್ಟಿರೋ ದುಡ್ಡು ಹಿಂಗೆ ತಿಂದು ಇವಣ್ಣ ಹಿಂಗೆ ಮಾಡೋದು ಸರಿನಾ? ಹಿಂಗೆ ಮಾಡಬಾರ್ದು. ಇಲ್ಲೆಲ್ಲ ನಮ್ಮೂರಾಗೆ ಹಿರಿಯರ ಕಡೆಗೆ ಕಣೋ ನ್ಯಾಯ ಹೇಳೋದು ಶ್ರೀಪತಿ. ಹಿರಿಯರ ಕಡೆಗೆ ನ್ಯಾಯ ಹೇಳೋದು ಆ ಕಿಟ್ಟಪ್ಪ ಜಯಮ್ಮ ಎಲ್ಲ ಇವರೆಲ್ಲ ಅವರೇನೇ ನಮ್ಮವರೆಲ್ಲನ ಶ್ರೀಕಂಠಿ ಹಿಂಗಾದ್ರೆ ಸಾಕು ಅಂತ ಹೇಳ್ಕೊಟ್ಟವ್ರೆ, ಕೊಡಬೇಡ ಅಂತ ಹೇಳ್ಕೊಟ್ಟವ್ರೆ. ಅಲ್ಲ ನೋಡಿ ಇಷ್ಟ್ರ ಮಟ್ಟಿಗೆ ಇರಬೇಡ ಎಲ್ಲ ಹೆಂಗೆ ಹೇಳ್ಕೊಟ್ಟವ್ರೆ. ಅಲ್ಲ ನಾವು ಸರಿಯಾಗಿ ಹೇಳ್ತೀವಿ ನ್ಯಾಯನ, ಎತ್ಲಾಗ ಹೇಳ್ಬೇಕು ಅಂಬದು ನಮಗೂ ಚೆನ್ನಾಗಿ ಗೊತ್ತೈತೆ ಕಣಲ್ಲ. ನೀನು ನಮ್ಗೆ ಹೇಳ್ತೀಯ. ಅಲ್ಲ ನೀನು ಪಾಪ ಯಾರಿಗ ಕೊಟ್ಬಿಟ್ಟು ಇವಾಗ ಇವನು ಕೇಳಿದ್ರು ಕೃಷ್ಣಪ್ಪನ. ನಾನು ಬಿಡಲ್ ಬಿಡು, ಸರಿಯಾಗಿ ಗ್ರಾಚಾರ ಬಿಡಿಸೆ ಕೈ ಬಿಡೋದು. ನಾನು ಕಂಪ್ಲೇಂಟ್ ಕೊಡ್ತೀನಿ ಹೋಗಿ. ನಿಂತಾಗ ಏನು ಆಧಾರ ಐತೆ ತಗೊಂಬರಲ್ಲ. ನೀನು ಅವತ್ತು ಸೈನ್ ಹಾಕಿದ್ದೆ ತಾನೆ? ದುಡ್ಡು ಇಸ್ಕೋಬೇಕಾದ್ರೆ ಇಷ್ಟು ಇಸ್ಕೊಂಬ್ತಾ ಇದ್ದೀನಿ ಅಂತ ಸೈನ್ ಹಾಕಿದ್ದ, ಅದ್ರ ಮೇಲೆ ನಾನು ಇಸ್ಕೊಂಬ್ತೀನಿ. ಬಿಡಲ್ಲ ಬಿಡು, ಬಿಡಲ್ಲ ನಾನು. ನಾನು ಏನೇ ಇದಾದರೂ ಪರವಾಗಿಲ್ಲ, ನಾನು ಮಾತ್ರ ಬಿಡಲ್ಲ. ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅದು, ಏನು ಪುಕ್ಸಟೆ ದುಡ್ಡಲ್ಲ. ನಿನ್ನಂಗೆ ಜನಗಳಿಗೆ ಮೋಸ ಮಾಡಿ ಇಸ್ಕೊಂಬಂದಿರೋ ದುಡ್ಡಲ್ಲ. ನೀನಾದರೆ ಅವ್ರು ಇವ್ರ ಅದು ಇದು ಅಂತ ಹೇಳಿ ಇಸ್ಕೊಂಡು ಊರಾಗೆಲ್ಲ ಎಲ್ಲರಿಗೂ ಮೋಸ ಮಾಡ್ತೀಯ. ನಾನು ಹಂಗಲ್ಲ. ನಾನು ಎಲ್ಲರನ್ನೂ ಕಂಡಿದ್ದೀನಿ, ರಾಜಕೀಯ ವ್ಯಕ್ತಿಗಳ್ನ ಕಂಡಿದ್ದೀನಿ. ಅಲ್ಲಿ ಓಡಾಡ್ತೀನಿ ಇಲ್ಲಿ ಓಡಾಡ್ತೀನಿ ಅಂತ ಹೇಳಿ ನೀನು ಮೋಸ ಮಾಡಿ ಊರಾಗೆಲ್ಲನ ಓಡಾಡ್ತೀಯಲ್ಲ, ಹಂಗೆ ಅನ್ಕೋಬೇಡ ನನ್ನ. ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ ಮಗ, ಯಾಕೆ ತಲೆ ಕೆಡಿಸ್ಕೊಂತೀಯ ನೀನು? ಇವನು ಇವನು ಹೇಳಕ್ಕೆ ಬಂದವ್ ನ್ಯಾಯನ. ಲೇ ಹೋಗಲೇ ಲೇ, ಇವನು ಹೇಳಕ್ಕೆ ಬಂದನು ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ. ಅವನು ನನ್ನ ಫ್ರೆಂಡು, ಅದಕ್ಕೆ ನನ್ನ ಕಡೆಗೆ ಮಾತಾಡ್ತಾನೆ. ಅಲ್ಲ ಮತ್ತು ನೋಡ, ಅವ್ನು ನಿನ್ನ ಫ್ರೆಂಡ್ ಆಗಿರತ್ತೆ, ನಿನ್ನ ಕಡೆಗೆ ಮಾತಾಡ್ತಾನೆ. ನಾವು ಕೃಷ್ಣಪ್ಪನ ಫ್ರೆಂಡು, ಅದಕ್ಕೆ ನಾವು ಕೃಷ್ಣಪ್ಪನ ಕಡೆಗೆ ಮಾತಾಡ್ತೀವಿ ಅಷ್ಟೇನೆ. ಅಲ್ಲ ಅವನಿಗೆ ತಿಳಿ ಏನಾಗಿದ್ರೆ ಅವ್ನು ಯಾಕೆ ಹಿಂಗೆ ಮಾತಾಡೋನು? ಇಲ್ಲಿ ಬಾರಲ್ಲ, ಇಲ್ಲಿ ಸುಮ್ಮನೆ ಬಾ, ಇಲ್ಲಿ ಕಂಪ್ಲೇಂಟ್ ಕೊಡೋಕೆ ಬಾ. ಇಲ್ಲಿ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟರು ಬಗ್ತಾರೆ ಇಂಥರೆಲ್ಲನ. ಕಂಪ್ಲೇಂಟ್ ಕೊಟ್ಟು ಇಂಥರ್ನೆಲ್ಲನ ನಾವು ಬಗ್ಗಿಸ್ಬೇಕು. ಸುಮ್ಮನೆ ನಾವು ಒಳ್ಳೆ ಮಾತಾಗಿ ಕೇಳಿದ್ರು ಬಗ್ಗಲ್. ಬಾ ಮನೆ ತಕ್ಕೋಗಿ ಅಮ್ಮಗೆ ಹೇಳಿ ಅಮ್ಮ ಇಂತಾಗ ಮಾತಾಡಿ ಕಂಪ್ಲೇಂಟ್ ಕೊಡಕ್ಕೆ ಹೋಗೋಣ. ಸುಮ್ಮನೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋಗ್ತಿದ್ದಾನಲ್ಲ ಸೋಮಲಿಂಗಣ್ಣಯ್ಯ. ಬಿಡು, ನೀನು 7 ಮಂತ್ ಕಂಪ್ಲೇಂಟ್ ಕೊಟ್ರತ್ತ ಏನು ನಡೆಯಲ್ಲ. ಈಗ ಯಾತವಂತಾಗ ಏನು ಆಧಾರ ಐತಿ? ಅಲ್ಲೋ ಸೈನ್ ಹಾಕಿದ್ದೆ ನಾನು ಅವತ್ತು ಅಂತ ದುಡ್ಡು ಇಸ್ಕೋಬೇಕಾದ್ರೆ. ಆಮೇಲೆ ಅದನ್ನ ಹಣ ಕಂಪ್ಲೇಂಟ್ ಕೊಟ್ಬಿಟ್ರೆ ಎಲ್ಲ ಸವಾಸ. ಆಮೇಲೆ ಸುಮ್ಮನೆ ಓಟು ಯಾರಣ್ಣ, ನಮ್ಮದು ಬೇರೆ ಬೇರೆ ಕೆಲ್ಸಗಳು ಬೇರೆ ಇದ್ದಾವ, ಅದಕ್ಕೇ ಎಲ್ಲ ಸವಾಸ. ಆಮೇಲೆ ಸುಮ್ಮನೆ ಬಿಡಪತ್ತ ಕೊಡ್ತೀನಿ ಅಂತ ಹೇಳ್ತೀನತ್ತ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಇದ್ದಾನೆ. ಇವಾಗ ನೀನು ಏನೋ ಹೋಗಂಗೆ ಹೇಳಿರಿ, ಅದಕ್ಕೆ ಅಂತ ನಿಮ್ತ ಹೇಳಿ ಅವ್ನು 8 ಕೇಳಿರು ಕೊಡ್ಬೇಕಾಗುತ್ತೆ ನೀನು. ಅವ್ನು 8 ಕೊಟ್ಟವ್ನಿ, ಅವನು 1 ಲಕ್ಷ ಕೊಟ್ಟವ್ನು ಕಾಣೋಣ. ಮತ್ತು ಅವ್ನು ಇವಾಗ 2 ಲಕ್ಷ 3 ಲಕ್ಷ ಅಂತ ಹೇಳಿರು ಕೊಡ್ಬೇಕಾಗುತ್ತೆ ನೀನು. ಆಮೇಲೆ ಯಾವ್ದ್ರಸ್ತಾನಿ? ಇಲ್ಲ ಹಂಗೇನು ಕೇಳಲ್ಲ. ಹೆಂಗ ತಡಿ ಹೇಳ್ತನದೇಲಿ ಎಲ್ಲ ಕೊಡ್ತೀನಿ ಬಾರಲ್ಲ. ಸುಮ್ಮನೆ ಯಾಕೆ ಇವಾಗ ಬೇರೆ ಕೊಟ್ಟಿರೋದು. ಇವಾಗ ನೀನು ಅದು ಇದು ಅಂತ ಮಾಡಕ್ಕೆ ಹೋಗ್ಬೇಡ, ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಹೇಳ್ತೀನಿ ಅಷ್ಟೇ. ಇನ್ನೇನು ಮಾಡೋಣ, ನನಗೆ ಅಣ್ಣ ಬೇರೆ ಬೇರೆ ಕೆಲಸಗಳೆಲ್ಲ ಇದಾವಲ್ಲ, ಅದಕ್ಕೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಾನು ಒದ್ದಾಡ್ಬೇಕಾಗುತ್ತೆ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತಪ್ಪ. ಹೋಗಂಗೆ ಗೊತ್ತಾಗೋದಿಲ್ಲ. ಹೋಗ ಸುಮ್ಮನೆ ಅವ್ನು ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಸುಮ್ಮನೆ ಎದುರಿಸ್ತಾನಂತ. ದುಡ್ಡು ಬೇಡವಿ ಅವ್ನಿಗೆ, ಕೆಲಸ ಇಲ್ಲ ಕಾರ್ಯವಿಲ್ಲ, ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಹೋದ್ರೆ ದುಡ್ಡು ಖರ್ಚಾಗ್ತವೆ. ಸುಮ್ಮನಿರು, ಏನು ಬೇಡ. ಸುಮ್ಮನೆ ಹೋಗ್ಲೇಳ ಅವ್ನು, ಹೋಗಲ್ಲ. ಸುಮ್ಮನೆ ಎದುರಿಸಿ ಅವ್ನು ಸುಮ್ಮನಿರು ಕೃಷ್ಣಪ್ಪ, ನೀನು ಹೆದರಿಕೆ ಬೇಡ. ಕಿಟ್ಟಣ ಇಂತ ಹೋಗಿ ಕಿಟ್ಟಣಿಗೆ ಎಲ್ಲ ಪೊಲೀಸ್ನವರೆಲ್ಲ ಗೊತ್ತು. ಕಿಟ್ಟಣ ನಿನ್ಗೆ ಏನು ಹೇಳುತ್ತೆ ನೋಡೋಣದಿಲ್ಲ. ಕಿಟ್ಟಣ ಹಿಂಗೆ ಕೇಳ್ಕೊಂಬರ ನಡಿ. ಹೆಂಗಪ್ಪ ಹೋಗಿ ಕೇಳ್ಬೇಕಿಟ್ಟಣ ಇನ್ನೇನೆ. ಅಲ್ಲ ನೋಡಿ, ನನ್ನ ಮಗ ಎಷ್ಟು ನಮ್ಮನ್ನ ಎದುರ್ಸಕ್ಕೆ ಬರ್ತಾನೆ. ಏನು ಕೆಲಸ ಇಲ್ಲ ಏನಿಲ್ಲ ಅಂದ್ರೂ ಎದುರಿಸ್ತಾನಲ್ಲ, ನನ್ನೇ ಎದುರಿಸ್ತಾನೆ ನೋಡಪ್ಪ. ನನ್ನೇ ಹಿಡ್ಕೊಂಡು ಒಯ್ಯಪ್ಪತ್ತಾನೆ. ಹಂಗೆ ಮತ್ತೆ ಯಾತು ಇಲ್ಲ ನನ್ನ ಮಕ್ಕಳಿಗೆ ದೌಲತ್ತು. ನಮ್ಮಂತಾರು ನೋಡು, ನಾವೀರ ಅಂತಾರು ನಾವು ದೌಲತ್ ಮಾಡಲ್ಲ. ಹಿಂಗೆ ಯಾತು ಇಲ್ಲ ನಮ್ಮ ಮಕ್ಕಳಿಗೆ ದೌಲತ್ ಮಾಡೋದು. ನನ್ನೇ ಒಯ್ಯಕ್ಕೆ ಬಂದ ನೀನು ಸೀನಂಬನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೇರೆ ಎದುರಿಸ್ತಾ ಇದ್ದಾನೆ. ನನಗೆ ಒಳ್ಳೆ ಭಯವಾದಂಗೆ ಆಗ್ತೈತಿ. ನಾನು ಬೇರೆ ಬೇರೆ ಕೆಲಸಗಳೆಲ್ಲ ಇದ್ದಾವೆ, ಅವಕ್ಕೆಲ್ಲ ತೊಂದರೆ ಆಗುತ್ತೆ ಅಮ್ಮಂಗೆ ಆಗ್ತೈತಿ. ಅದಕ್ಕೆ ಅತ್ತ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳೋಣ ಅಂತ ಅಂದ್ಕೊಂಡಿನಿ. ನೋಡೋಣದಿಲ್ಲ ಏನಂತಾನೆ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.